ತಗ್ಗು ಅಂತ ಹೇಳಿಲ್ವಲ್ಲ ನೀವು. 2 ತಿಂಗಳ ಮುಂದೆನೆ ಆ ಸೆಕ್ರೆಟರಿಗಳ ಮುಖಾಂತರ ಡೆಲಿಗೇಟ್ ಪರ್ ತರಿಸ್ಕೊಂಡು ಅವ್ರನ್ನ ತಗೊಂಡು ಇಲ್ಲೇ ಬಿಟ್ಟಿದ್ದಿದ್ರೆ ಯಾರು ತೆಗ್ತಾರೋ ಗೊತ್ತಾಗೋದು. ನಾವು ವಿರುದ್ಧ ಏನು ಮಾಡಲೇ ಇಲ್ಲ. ನಾವು ಒಬ್ಬನ ಓಟ್ ಕೇಳಿಲ್ಲ, ತೋರಿಸ್ತೀವಿ. ಅವರು ಯಾರೊಬ್ಬ ಕಾರ್ಯಕರ್ತ ಹಾಕೊಡ್ತೀವಿ ಅಂತ ಹೇಳಿದಾಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಂದು ಆಗಲ್ಲ ಅಂತ ಹೇಳಲ್ಲ. ಇದು ಪ್ರಜಾಪ್ರಭುತ್ವ, ಇಲ್ಲಿ ಸಿಂಬಲ್ ಇಲ್ಲ. ಕಾರ್ಯಕ್ಕೆ ಹಾಕೊಡ್ತವ್ರಿಗೆ ಪ್ರತಿಯೊಬ್ಬರು ಹಕ್ಕಿದೆ. ಅವನು ಒಂದು ಓಟ್ ತಗೊಳ್ತು, ಅದು ಅವನ ವಿಚಾರ. ಎಲ್ಲರೂ ಓಟ್ ಕೇಳಿದ್ದೀನಿ. ಯಾರನ್ನಾದ್ರು 400 ರೂಪಾಯಿ ಪ್ರಚಾರಕ್ಕೆ ಹೋಗಿದ್ದೀವ? ಎಲ್ಲಿ ಮಾಡಿದೀವಿ ನಾವು? ಹಣ ಕೊಟ್ಟಿದ್ದೀವಿ ಯಾರಿಗಾದ್ರೆ ನಾವು? ನೋಡಿ, ನೀವು ಯಾರನ್ನೂ ಟೂರ್ ಕರ್ಕೊಂಡು ಹೋಗದೆ, ಡೆಲಿಗೇಟ್ ಫಾರಂ ತೆಗೆದುಕೊಳ್ಳದೆ, ಸ್ವತಂತ್ರವಾಗಿ ಜನ ಓಟ್ ಹಾಕಿ ಬಿಟ್ಟಿದ್ರೆ ಅವತ್ತೇ ಹೇಳಬೇಕು, నేను తగ్గేదే లేదు ಅಂತ, ತಗ್ಗೇದೇ లేదు ಅಂತ. ಅಲ್ಲರಿ, ಯಾರು ಇಲ್ಲ ಅಂತೇಳಿ ಎಲ್ಲಾನು ಟೂ ಹೊತ್ಕೊಂಡು ಹೋಗ್ಬಿಟ್ಟು ಡೆಲಿಗೇಟ್ ಫಾರಂ ಕಿತ್ತಿಟ್ಕೊಂಡು ಕಡೆ ಚುನಾವಣೆವರೆಗೂ ಅವ್ರನ್ನ ಯಾಕೆ ಬಿಡ್ಲಿಲ್ಲಪ್ಪ ನೀವು? ಪಾಪ ಅವ್ರ ಹೆಂಡತಿ ಮಗಳು ಬಾಯಿ ಪಡ್ಕೊಳ್ತಾರೆ ನಮ್ ಗಂಡ ಇಲ್ಲ ಅಂತ. ಯಾಕೆ ಬಿಡಲಿಲ್ಲ ನೀವು? ನಿಮ್ಗೆ ಅಷ್ಟು ಭರವಸೆ ಇದ್ದಂಥವರು, ಅಷ್ಟು ವಿಶ್ವಾಸ ಇದ್ದಂಥವರು, ನೀವು ಯಾಕಪ್ಪ ಕರ್ಕೊಂಡು ಒಂದು ಟೂರನ್ನ 1 ಪೈಸೆ ಕೊಡ್ತಿರೋದಿಲ್ಲ. ಆಮೇಲೆ ಏನು ಅವರೇ ಕೈಯಿಂದ ಹಾಕೊಂಡು ಹೋಗಿ, ಅವರೇ ಲಕ್ಸುರಿ ಬಸ್ಸಲ್ಲಿ ಹೋಗಿ ಐಷಾರಾಮ ಜೀವನ ಮಾಡ್ಕೊಂಬಂದ್ರ? ಆಮೇಲೆ ಅವರೇ ಕೈಯಿಂದ ಹಾಕೊಂಡು ಹೋಗಿ, ಅವರೇ ಲಕ್ಸುರಿ ಬಸ್ಸಲ್ಲಿ ಹೋಗಿ ಐಷಾರಾಮ ಜೀವನ ಮಾಡ್ಕೊಂಬಂದ್ರ? ಇದೆಲ್ಲ ರಾಜಕಾರಣ ನಮ್ಗೆ ಗೊತ್ತಿದೆ ಬಿಡಿ. ಯಾರೋ ಒಬ್ರು ಹೇಳ್ತಾರೆ, ಮಹಾನುಭಾವರು CM ಮುಂದ್ಗಡೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ 1 ರೂಪಾಯಿ ಖರ್ಚು ಮಾಡದೆ ಇಬ್ಬರು ಗೆಲ್ಸ್ಕೊಂಡ್ ಬಂದಿದ್ದೀನಿ ಅಂತ. ಅಲ್ಲಿ ಎಷ್ಟು ಲಕ್ಷ ಕೂಡ ಅವ್ರಿಗೆ ಗೊತ್ತಿದೆ. ಇದೆಲ್ಲ ಮಾತಾಡೋದು ಬೇಡ. ಯಾವ ಹಣ ಅಂತ ಗೊತ್ತಿದೆ. ಇವತ್ತು ಕೋಟಿ ಕೂಡ ಸುರಿದ್ರಲ್ಲ, ಅದು ಯಾವ ಹಣನೂ ಅಲ್ಲ. ಕೋಚಿಮಲ್ಲಲ್ಲಿ ಲೂಟಿ ಹೊಡೆದಿರ್ತಕ್ಕಂಥ ಹಣ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿದೆ. ಅವ್ರ ಕೈಯಿಂದ ಕೊಟ್ಟಿದ್ದು ಬರ್ತಾನೆ, ಕೊಟ್ಟಂಗೆ ಲೆಕ್ಕ. ಹಾಗಾಗಿ ಅದು ಬಿಡಿ, ಮಾತಾಡೋದು ಬೇಡ. ನೋಡಿ, ನಾವು ಜನರಲ್ಲಿ ನಾನು ಕೂಡ ನಿಂತ್ಕೊಂಡಿದ್ದೆ. ನನ್ನ ಭಾಗದಲ್ಲಿ ಕೂಡ 43 ಜನ ಒಕ್ಕಲಿಗರು ನಮ್ಮ ಅಧ್ಯಕ್ಷರು ಡೆಲಿಗೇಟ್ಸ್ ಇದ್ರು. ಇವರೆಲ್ಲ ಕೂಡ ಏನೇನೋ ಟ್ರಂಪ್ ಕಾರ್ಡ್ ಮಾಡಿದ್ರು, ಜಾತಿ ಟ್ರಂಪ್ ಕಾರ್ಡ್ ಮಾಡಿದ್ರು. ಆದರೆ ನಮ್ಮ ಗೌರವಾಯುತ ಒಕ್ಕಲಿಗ ಬಾಂಧವರು, ಮುಖಂಡರು, SN ನಾರಾಯಣ ಸ್ವಾಮಿ ಏನು ಅಂತ ಗೊತ್ತು. ನನ್ನನ್ನು ಅವರೆಲ್ಲ ಕೂಡ ಒಮ್ಮತವಾಗಿ, ಇವತ್ತು ನನಗೆ ಮೊದಲನೇ ಬಾರಿಯಾಗಿರ್ತಕ್ಕಂಥ ಒಬ್ಬನಿಗೆ ನಾನು ಇನ್ನೂ ಕೂಡ ಮಿಲ್ಕಿನಲ್ಲಿ ಏನೂ ಸಹಾಯ ಮಾಡಿಲ್ಲ ಅಂಥವನಿಗೆ ಇವತ್ತು 42 ಮತಗಳನ್ನು ಕೊಡೋ ಮುಖಾಂತರ ಜಾತ್ಯತೀತವಾಗಿ ಒಬ್ಬ ದಲಿತರನ್ನ ಈ ಸಮಸ್ಯೆ ಕಳಿಸ್ಕೊಟ್ರಲ್ಲ. ನನ್ನ ತಾಲೂಕಿನ ಸಮಸ್ತ ಎಲ್ಲ ಜಾತಿಯ, ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಎಲ್ಲ ಅಧ್ಯಕ್ಷರಿಗೆ ನಾನು ಶಿರಸಾಂಗ ನಮಸ್ಕಾರಗಳನ್ನು ಮಾಡಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದ.